ಎಸ್ಎಸ್ಎಲ್ಸಿಯ ಫಲಿತಾಂಶ ಈಗ ಪ್ರಕಟ ಆಗಿದೆ. 625ಕ್ಕೆ 625 ಅಂಕವನ್ನ ಗಳಿಸಿರೋರ ಸಂಖ್ಯೆ 7 ಜನ ವಿದ್ಯಾರ್ಥಿಗಳಿದ್ದಾರೆ. 625ಕ್ಕೆ 625 ಔಟ್ ಆಫ್ ಔಟ್ ಅನ್ನ ಗಳಿಸಿರುವಂತ 7 ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದಾ ಎನ್ನುವಂತ ವಿದ್ಯಾರ್ಥಿನಿ, ಇನ್ನು ಬೆಂಗಳೂರಿನ ಉತ್ತರದ ಧನುಷ್, ಉಡುಪಿಯ ಪ್ರೀತಮ್ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಪ್ರಾರ್ಥನಾ ನಾಗಪ್ಪ, ವಿಜಯಪುರದ ಸೌಜನ್ಯ ಬಸವರಾಜ್, ಈ ಎಲ್ಲ ವಿದ್ಯಾರ್ಥಿಗಳು ಸೇರಿದಂತೆ ರಾಯಚೂರಿನ ಸುದೇವ್ಗೆ 625ಕ್ಕೆ 625 ಅಂಕವನ್ನ ಗಳಿಸಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟ ಆಯಿತು. ಅಧಿಕೃತ ವೆಬ್ಸೈಟ್ ಸೇರಿದಂತೆ ಕಾಲೇಜ್ನಲ್ಲಿ ಎಲ್ಲ. ಬಟ್ ಅದರ ಫಲಿತಾಂಶ ನಾವೀಗ ಗಮನಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ಕಲಬುರಗಿ ಕೊನೆ ಸ್ಥಾನದಲ್ಲಿದೆ. ಉಡುಪಿ ಜಿಲ್ಲೆಗೆ ಈ ಬಾರಿ 2ನೇ ಸ್ಥಾನ ಬಂದಿದೆ. ಅದರಲ್ಲಿ 625ಕ್ಕೆ 625 ಅಂಕಗಳನ್ನ ಗಳಿಸಿರುವಂತ ವಿದ್ಯಾರ್ಥಿಗಳು 7 ಜನ ಇದ್ದಾರೆ. ಔಟ್ ಆಫ್ ಔಟ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ಫುಲ್ ಮಾರ್ಕ್ ಅನ್ನ ಗಳಿಸಿದ್ದಾರೆ. ದಾವಣಗೆರೆಯ ಭರತ್, ಇನ್ನು ಚಿಕ್ಕಮಗಳೂರಿನ ಬೃಂದಾ, ಬೆಂಗಳೂರು ಉತ್ತರದ ಧನುಷ್ ಸೇರಿದಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಪ್ರೀತಮ್ ಜಿ ಪೂಜಾರಿ ಉಡುಪಿಯ ವಿದ್ಯಾರ್ಥಿಯಾಗಿರ್ತಾರೆ, ಶಂಕರನಾರಾಯಣದ ಶಾಲೆಯ ವಿದ್ಯಾರ್ಥಿ. ಸದ್ಯ 625ಕ್ಕೆ 625 ಗಳಿಸಿ ಟಾಪರ್ ಆಗಿದ್ದಾರೆ. ನಿಜಕ್ಕೂ ಆ ಕುಟುಂಬ, ಶಾಲೆ ಹೆಮ್ಮೆ ಪಡ್ತಾ ಇದೆ. ಇನ್ನು ದಾವಣಗೆರೆಯ ಭರತ್ 625ಕ್ಕೆ 625 ಅಂಕವನ್ನ ಗಳಿಸಿದ್ದಾರೆ. 10ನೇ ತರಗತಿಯ ವಿದ್ಯಾರ್ಥಿಯ ಈ ಸಾಧನೆಯನ್ನ ಮೆಚ್ಚಲೇಬೇಕು. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ಔಟ್ ಆಫ್ ಔಟೇ. ಇವತ್ತೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಇನ್ನು ಪ್ರಾರ್ಥನಾ ಅನ್ನುವಂಥ ವಿದ್ಯಾರ್ಥಿನಿ ಮೂಲತಃ ಚಿಕ್ಕೋಡಿಯ ವಿದ್ಯಾರ್ಥಿನಿಯಾಗಿರ್ತಾರೆ. ಇವರು ಕೂಡ ಸಾಧನೆಯನ್ನ ಮಾಡಿದ್ದಾರೆ. 625ಕ್ಕೆ 625 ಅಂಕವನ್ನ ಗಳಿಸಿದ್ದಾರೆ. ಮುಂದುವರೆದಂತೆ ಚಿಕ್ಕಮಗಳೂರಿನ ಬೃಂದಾ ಎನ್ನುವಂಥ ವಿದ್ಯಾರ್ಥಿನಿ ಔಟ್ ಆಫ್ ಔಟ್ ಅನ್ನ ಪಡ್ಕೊಂಡಿದ್ದಾರೆ. ಬಹಳ ಖುಷಿ, ಸಂಭ್ರಮ. ಇವತ್ತು ಕಷ್ಟಪಟ್ಟು ಓದಿದ್ದಕ್ಕೆ ಇವತ್ತು ಫಲಿತಾಂಶ ಹೊರಗೆ ಬಂದಿದೆ. ಮತ್ತಷ್ಟು ಕನಸುಗಳನ್ನ ಹೊತ್ತಿದ್ದಾರೆ. ಇನ್ನು ರಾಯಚೂರಿನ ಸುಖದೇವ್ ಎನ್ನುವಂಥ ವಿದ್ಯಾರ್ಥಿ ಔಟ್ ಆಫ್ ಔಟ್ ಅನ್ನ ಪಡ್ಕೊಂಡಿದ್ದಾರೆ. ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟ ಆಗಿದ್ದು ಟಾಪರ್ಸ್ಗಳ ಸಾಲಿನಲ್ಲಿ ಇವರಿದ್ದಾರೆ. ಸುಖದೇವ್ ಫುಲ್ ಮಾರ್ಕ್ಸ್ಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಸೌಜನ್ಯ, ವಿಜಯಪುರ ಜಿಲ್ಲೆಯ ಸೌಜನ್ಯ 625ಕ್ಕೆ 625 ಅಂಕವನ್ನ ಗಳಿಸಿದ್ದಾರೆ. ನಿಜಕ್ಕೂ ಈ ಸಾಧನೆಯನ್ನ ಕೊಂಡಾಡಲೇಬೇಕು. ಇನ್ನು ಬೆಂಗಳೂರಿನ ಧನುಷ್ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ವಿದ್ಯಾರ್ಥಿ ಟಾಪರ್ ಆಗಿ ಚಿಮ್ಮಿದಾರೀಗ. ಅದ್ಭುತವಾದಂಥ ಸಾಧನೆಯನ್ನ ಮಾಡಿದ್ದಾರೆ. ಧನುಷ್ ಫುಲ್ ಮಾರ್ಕ್ಸ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಮುಂದುವರೆದಂತೆ ಇನ್ನಷ್ಟು ಅಂದರೆ ಟೋಟಲ್ 7 ಜನ ವಿದ್ಯಾರ್ಥಿಗಳು ಈ ಬಾರಿಯ ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ 625ಕ್ಕೆ 625 ಮಾರ್ಕ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಮನೆಯವರಿಗೆ, ಜೊತೆಯಲ್ಲೂ ತಾವು ಓದಿರುವಂಥ ಶಿಕ್ಷಣ ಸಂಸ್ಥೆ, ಎಲ್ಲರಿಗೂ ಕೂಡ ಖುಷಿ. ದೃಶ್ಯದಲ್ಲಿ ಗಮನಿಸ್ತಿದ್ದೀವಲ್ಲ, ಹೇಗೆ ಸಂಭ್ರಮಾಚರಣೆ, ಸಿಹಿಯನ್ನ ಹಂಚಿಕೊಂಡು ಆ ರೀತಿಯಾದಂಥ ಖುಷಿಯಲ್ಲಿದ್ದಾರೆ. ಯಾಕಂತಂದರೆ ಎಸ್ಎಸ್ಎಲ್ಸಿ ಅನ್ನುವಂಥದ್ದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಒಂದು ಪ್ರಮುಖವಾಗಿರುವಂಥ ಘಟ್ಟ. ಅದರಲ್ಲೂ ಕೂಡ ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರೂ ಕೂಡ ಕಡಿಮೆ. ಬಟ್ ಈ ವಿದ್ಯಾರ್ಥಿಗಳು ಫುಲ್ ಮಾರ್ಕ್ಸ್ ಅನ್ನು ತನ್ನದಾಗಿಸಿಕೊಂಡು ಮತ್ತಷ್ಟು ಶೈಕ್ಷಣಿಕವಾದಂಥ ಸಾಧನೆ ಮಾಡೋದಕ್ಕೆ PU ಅತ್ತ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಸೆಲೆಬ್ರೇಷನ್ಸು. ಇನ್ನಷ್ಟು ಶುಭವಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ ವಿದ್ಯಾರ್ಥಿಗಳಿಗೆ. ಬೆಂಗಳೂರು ಉತ್ತರದ ವಿದ್ಯಾರ್ಥಿ ಧನುಷ್ ಫಸ್ಟ್ ಬಂದುಬಿಟ್ಟಿದ್ದಾರೆ. 625ಕ್ಕೆ 625 ಫುಲ್ ಮಾರ್ಕ್ಸ್ ಅನ್ನ ಧನುಷ್ನಾಗಿಸಿಕೊಂಡಿದ್ದಾರೆ. ಪೂರ್ಣ ಪ್ರಜ್ಞಾ ಎಜುಕೇಷನ್ ಸೆಂಟರಿನ ವಿದ್ಯಾರ್ಥಿಯಾಗಿರ್ತಾರೆ ಇವರು. ಸದಾಶಿವನಗರದಲ್ಲಿರುವಂತಹ ಪೂರ್ಣ ಪ್ರಜ್ಞಾ ಎಜುಕೇಷನ್, ಇಲ್ಲಿನ ವಿದ್ಯಾರ್ಥಿ ಈಗ ಟಾಪರ್ ಆಗಿ ಹೊರಬಂದಿದ್ದಾರೆ. ತಮ್ಮದೇ ಆದಂತಹ ಸಾಧನೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದ್ದೀವಲ್ಲ, ಧನುಷ್ ಅಂತ ಪೂರ್ಣ ಪ್ರಜ್ಞಾ ಎಜುಕೇಷನ್ ಸೆಂಟರ್ ಸದಾಶಿವನಗರದಲ್ಲಿದೆ. ಇಲ್ಲಿನ ವಿದ್ಯಾರ್ಥಿ ಅದ್ಭುತವಾಗಿರುವಂಥ ಶಿಕ್ಷಣವನ್ನ ಪಡೆದು ಕಷ್ಟಪಟ್ಟು ಓದಿ ಈಗ ಟಾಪರ್ ಆಗಿ ಹೊರಬಂದಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಅವರ ಶೈಕ್ಷಣಿಕ ಸಾಧನೆಯನ್ನ ಮೆಚ್ಚಲೇಬೇಕು. ಫಲಿತಾಂಶ ಹೊರಗೆ ಬರ್ತಿದ್ದಂತೆ ಆ ಸಾಲುಗಳಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಕಾಣಿಸ್ಕೊಳ್ತು. ಟೋಟಲ್ 7 ಜನ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ. ಫುಲ್ ಮಾರ್ಕ್ಸು ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಔಟ್ ಆಫ್ ಔಟ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಅದರಂತೆ ಧನುಷ್ ಕೂಡ ಹಾಗೆ.
ಈಗ SSLCಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರುವಂತಹ ಧನುಷ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡ್ಬರೋಣ. ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಪ್ರಮುಖ ಘಟ್ಟಗಳು ಬರುತ್ತೆ. ಅದರಲ್ಲಿ SLC ಒಂದು ಮುಖ್ಯ ಹಾಗೆ ಪ್ರಥಮ ಘಟ್ಟವಾಗಿರುತ್ತೆ. ಆ ಒಂದು ಘಟ್ಟದ ಫಲಿತಾಂಶ ಅಂದರೆ ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿರುವಂಥದ್ದು. ಈ ಒಂದು ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕವನ್ನು ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಫಸ್ಟ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್. ಯಾಕೆ ಅಂತ ಹೇಳಿದ್ರೆ 625ಕ್ಕೆ 625 ಅಂಕವನ್ನು ಪಡೆದಿರುವಂಥದ್ದು SLC ಪರೀಕ್ಷೆಯಲ್ಲಿ. ಈ ಒಂದು ವಿಚಾರ ನಿಮಗೆ ತಿಳಿದಂಥ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಹೌದು, ನೋಡಿದ ತಕ್ಷಣ ಫಸ್ಟ್ ನಂಬಕ್ಕಾಗಲಿಲ್ಲ. ಸೈಟ್ ಎಲ್ಲ ರಿಫ್ರೆಶ್ ಮಾಡಿ ನೋಡಿದೆ, ನಿಜವಾಗ್ಲೂ 625 ಬಂದ್ಬಿಡ್ತಾ ಅಂತ. ಅರೆ ನಿಜವಾಗ್ಲೂ 625 ಬಂದಿತ್ತು, ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಈ ಒಂದು ಅಂಕವನ್ನು ಮತ್ತು ಈ ಒಂದು ರಿಸಲ್ಟನ್ನು ನೋಡಿದಂತಾಗ ನಿಮ್ಮ ಸಂಬಂಧಿಕರಾಗಲಿ, ನಮ್ಮ ಮನೆಯವರಾಗಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಲಿ ಹೇಗಿತ್ತು ಅವ್ರ ರಿಯಾಕ್ಷನ್ ಆಗಿ? ಹೌದು, ರಿಸಲ್ಟ್ ಬಂದ ತಕ್ಷಣ 12 ಗಂಟೆ ಆಗೋಕ್ಕಿಲ್ಲ, ಎಲ್ಲರೂ ಕಾಲ್ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಎಷ್ಟು ಬಂತು ಅಂತ. ಅಪ್ಪ ಅಮ್ಮನೂ ನೋಡ್ಬಿಟ್ಟು ರಿಸಲ್ಟ್ಸ್ ತುಂಬ ಖುಷಿಯಾಗಿದ್ದರು. ಫ್ರೆಂಡ್ಸ್ ಹತ್ರನೂ ಮಾತಾಡಿದ್ದೆ ಸ್ವಲ್ಪ. ನೀವು ಅಂದ್ಕೊಂಡಿದ್ರ ಇಷ್ಟು ಮಾರ್ಕ್ಸ್ ನನಗೆ ಬರುತ್ತೆ, ಇಷ್ಟು ಅಂದರೆ 625ಕ್ಕೆ 625 ನಾನು ತೆಗಿತೀನಿ ಅಂತ ಅಂದ್ಕೊಂಡಿದ್ರಾ? ತುಂಬ ಜಾಸ್ತಿ ಹೋಪ್ಸ್ ಇಟ್ಕೊಳ್ಳೋದು ಬೇಡ, ಕಡಿಮೆ ಬಂದರೆ ಬೇಜಾರಾಗ್ಬಿಡುತ್ತೆ ಅಂತಿತ್ತು. ಆದರೂ ಎಲ್ಲೋ ಒಂದು ಕಡೆ ಇತ್ತು 625 ಬರ್ಬೋದು ನನಗೆ ಬರುತ್ತೆ ಅಂತ. ಸಾಮಾನ್ಯವಾಗಿ ಇಷ್ಟು ಅಂಕವನ್ನು ಪಡಿಬೇಕು ಅಂತ ಹೇಳಿದ್ರೆ ಪರಿಶ್ರಮ ಅಷ್ಟೇ ಗಟ್ಟಿಯಾಗಿರಬೇಕು. ನಿಮ್ಮ ಪರಿಶ್ರಮ ಹಾಗೆ ನಿಮ್ಮ ಒಂದು ತಯಾರಿ ಹೇಗಿತ್ತು? ಮನೇಲಿ ಹೆಚ್ಚು ಸಮಯ ಓದ್ತಿರ್ಲಿಲ್ಲ. ಸ್ಕೂಲ್ ಮತ್ತು ಟ್ಯೂಷನಲ್ಲಿ ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿತ್ತು. ಮನೆಯಲ್ಲಿ ಮ್ಯಾಕ್ಸಿಮಮ್ 1.5 to 2 hours ಅಷ್ಟೇ ಓದ್ತಿದ್ದು. ಈಗ ಸಾಮಾನ್ಯವಾಗಿ ಓದುವಂಥ ವಿದ್ಯಾರ್ಥಿಗಳೇನಿರ್ತಾರೆ ಅವರು ಬೇರೆ ಅಂದರೆ ಕಲ್ಚರಲ್ಲಿ ಇರ್ಬೋದು, ಬೇರೆ ಸ್ಪೋರ್ಟ್ಸಲ್ಲಿ ಇರ್ಬೋದು, ಯಾವುದೇ ರೀತಿ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಲ್ಲ, ಬರೀ ಓದೋದು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ನೋಡಿದ್ರೆ ಗೊತ್ತಾಗುತ್ತೆ. ಹೇಗಿತ್ತು ಆ ಒಂದು ಬ್ಯಾಲೆನ್ಸಿಂಗ್? ಅಂದರೆ ಈಗ ನೀವು ಸ್ಪೋರ್ಟ್ಸಲ್ಲೂ ಇದ್ಕೊಂಡು ಎಂಜಾಯ್ ಮಾಡಿಕೊಂಡು ಈಗ ಓದೋದು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ಇದೆಲ್ಲ? ಅದೇ ಓದೋವಾಗ ಬರೀ ಓದಬೇಕು, ನೆಟ್ಟಿಗೆ ಓದಬೇಕು. ಅವಾಗ ಡಿಸ್ಟ್ರಾಕ್ಷನ್ಸ್ ಆಗಕ್ಕೆ ಬಿಡಬಾರ್ದು. ಕಡಿಮೆ ಸಮಯ ಓದಿದ್ರು ಅವಾಗ ಕ್ವಾಲಿಟಿ ಸ್ಟಡಿ ಮಾಡಬೇಕು, ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು ನಾನು ಅದೇ ಹೇಳಿದಾಗೆ ಫ್ರೆಂಡ್ಸ್ ಜೊತೆ ಮೀಟಪ್ ಇರೋದು, ಕ್ರಿಕೆಟ್ ಆಡೋದು ಅವ್ರ ಜೊತೆ, ಮತ್ತು ನಾನು ಟೇಬಲ್ ಟೆನ್ನಿಸ್ ಆಡ್ತಿದ್ದೆ, ಚೆಸ್ ಆಡ್ತಿದ್ದೆ ಸ್ಕೂಲ್ ಟೀಮ್ಗೆ. ಇದೆಲ್ಲ ಇದ್ರೂ ನನಗೆ ಓದೋವಾಗ ಇದು ಯಾವುದೂ ಇಂಟರ್ಫಿಯರ್ ಆಗಿಬಿಡ್ಲಿಲ್ಲ. ಓದೋವಾಗ ಆ ಟೈಮಲ್ಲಿ ನೀಟಾಗಿ ಓದಬೇಕಷ್ಟೆ. ನಾನು ಸೈನ್ಸಲ್ಲಿ PCMC ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. IIT ಇದು JEE ಅಡ್ವಾನ್ಸ್ಡ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಏನು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಧನುಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಫೀಡ್, ಬೆಂಗಳೂರು. ಈ ವಿಷಯ ಗೊತ್ತಾದಾಗ ನಾನು ಆಫೀಸಲ್ಲಿದ್ದೆ. ವೆಬ್ಸೈಟ್ ಕಂಟಿನ್ಯೂಸ್ ಆಗಿ ರಿಫ್ರೆಶ್ ಮಾಡ್ತಾ ಇದ್ದೆ, ಏನು ಬರುತ್ತೆ ನೋಡೋಣ ಅಂತ. ಆಮೇಲೆ ಬಂತು, ಆಮೇಲೆ ಓಪನ್ ಮಾಡಿ ನೋಡಿದೆ 625 ಅಂತ ಬಂದಿತ್ತು. ನಾನು ಏನೋ ಮಿಸ್ಟೇಕ್ ಆಗಿದೆ, ಇನ್ನೊಂದು ಸಲ ವೆಯ್ಟ್ ಮಾಡಿ ನೋಡೋಣ ಅಂದ್ಬಿಟ್ಟು ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿದೆ ಈ ಥರ ಹೆಂಗೆ ಅಂತ. ಅವಳು ಆಮೇಲೆ ಚೆಕ್ ಮಾಡಿದ್ಲು, ಅವಳಿಗೂ ಹಾಗೆ ಬರ್ತಾಯಿತ್ತು. ಇಲ್ಲ ಒಂದು 10 minutes, ಅವಾಗ 11:45 ಆಗಿತ್ತು, 11:45. ತುಂಬಾ ಖುಷಿ ಆಯಿತು. ಫಸ್ಟ್ ಆ್ಯಸ್ ವಿ ಸ್ಟಾರ್ಟೆಡ್ ಒಂದು 11:55 12ಗೆ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರಲ್ವ, ಬೈ 11:55 ವಿ ಸ್ಟಾರ್ಟೆಡ್ ಕಮಿಂಗ್ ಟು ನೋ ಅನೌನ್ಸ್ ಆಗಿದೆ, ಯಾಕೆಂದರೆ ಲಿಂಕ್ ಓಪನ್ ಆಯಿತು. ಸೊ ಫಸ್ಟ್ ನೋಡಿದಾಗ ಫುಲ್ ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಯಿತು. ಇನಿಷಿಯಲಾಗಿ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಸೆವರಲ್ ಬೇರೆ ಬ್ರೌಸರ್ಸ್ನಲ್ಲೆಲ್ಲ ಓಪನ್ ಮಾಡಿ ನೋಡಿದೆ, ಏನಾದರೂ ಗ್ಲಿಚ್ ಇದೆಯಾ ನೋಡೋಣ ಒಂದ್ಸತಿ ಅಂತ. ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕಣಿವೆ ಬೆಳಚಿಯ ಭರತ್ಗೂ ಕೂಡ 625ಕ್ಕೆ 625 ಅಂಕ ಬಂದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣಿವೆ ಬೆಳಚಿ ಅಂತ ಇಲ್ಲಿನ ಕಬ್ಬಳದ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲಿನ ವಿದ್ಯಾರ್ಥಿಯಾಗಿರ್ತಾರೆ. ಗಿರೀಶ್ ರಾವ್ ಮತ್ತು ಶಿಲ್ಪಾ ದಂಪತಿಯ ಪುತ್ರ ಭರತ್ ಸಾಧನೆಯನ್ನ ಮಾಡಿದ್ದಾರೆ. ಈಗ ಭರತ್ ಮನೆಯಲ್ಲಿ ಸಂಭ್ರಮಾಚರಣೆಯಾಗ್ತಿದೆ. ಸಿಹಿಯನ್ನ ಹಂಚಿ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಅಭಿನಂದನೆಯ ಮಹಾಪೂರ್ವೇ ಹರಿದು ಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣಿವೆ ಬೆಳಚಿ ಇಲ್ಲಿನ ಕಬ್ಬಳದ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ನ ವಿದ್ಯಾರ್ಥಿಯಾಗಿರುವಂಥ ಈ ಭರತ್ ಔಟ್ ಆಫ್ 4 ಮಾರ್ಕ್ಸ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದ್ದೀವಲ್ಲ, ನೋಡಿ ಬಹಳ ಸಂಭ್ರಮಾಚರಣೆ ಆಗ್ತಿದೆ. ಗಿರೀಶ್ ರಾವ್ ಮತ್ತು ಶಿಲ್ಪಾ ದಂಪತಿಯ ಪುತ್ರ ಇವರು ಈಗ ಮನೆಯಲ್ಲಿ ಸಿಹಿಯನ್ನ ಹಂಚಿ ಬಹಳ ಕಷ್ಟಪಟ್ಟು ಮಗ ಓದಿದ್ದಾನೆ, ಇವತ್ತು ಒಳ್ಳೆ ಮಾರ್ಕ್ಸ್ಗಳು ಬಂದಿದೆ, ಓದಿರುವಂಥ ಶಾಲೆಗೂ ಕೂಡ ಒಂದಿಷ್ಟು ಗೌರವ, ಜೊತೆಲಿ ಹೆತ್ತವರಿಗೂ ಕೂಡ ಆ ಸಂಭ್ರಮವನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಹಾಗಾಗಿ ಅವರ ಸಂಬಂಧಿಕರು, ಸ್ನೇಹಿತರು, ಆಪ್ತ ವಲಯದವರು ಎಲ್ಲರೂ ಬಂದು ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಸ್ವೀಟನ್ನ ತಿನ್ನಿಸ್ತಾ ಸಂಭ್ರಮಿಸ್ತಾ ಇದ್ದಾರೆ ಈ ಕ್ಷಣವನ್ನ. ನೈಟ್ 11:30 ಇಲ್ಲ 11 ತನಕ ಓದ್ತಾ ಇದ್ದೆ. ಬೆಳಗ್ಗೆ 4:30 4 ಗಂಟೆ 5 ಗಂಟೆ ಆಗೋದು. 5 to 6 hours ಓದ್ತಾ ಇದ್ದೆ.
ಇನ್ನು SSLCಯಲ್ಲಿ 623 ಅಂಕವನ್ನ ಪಡೆದಿದ್ದಾರೆ ನಿವೇದಿತಾ. 3ನೆಯ ರ್ಯಾಂಕ್ ಅನ್ನ ಪಡೆದಿರುವಂತ ನಿವೇದಿತಾ ಪರಶುರಾಮ್ ಅಜ್ಜಮ್ಮನ್ ಅವರಂತ ನಿಜಕ್ಕೂ ಕೂಡ ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ಇವರು ಕದರ ಮಂಡಲಗಿ ಗ್ರಾಮದ ನಿವೇದಿತಾ ಪರಶುರಾಮ್ ಅವರ ಮಾರ್ಕ್ಶೀಟ್ ಅನ್ನ ಕೂಡ ಗಮನಿಸಬಹುದು. ಮೂಲತಃ ಹಾವೇರಿ ಜಿಲ್ಲೆಯ ಬ್ಯಾಡಗಿಯವರಾಗಿರ್ತಾರೆ. ಸ್ಪಂದನ ಪ್ರೌಢಶಾಲೆಯಲ್ಲಿ ಇವರು ಓದ್ತಾ ಇದ್ರು. ರೈತಾಪಿ ವರ್ಗದ ಕುಟುಂಬದಿಂದ ಬಂದಿರುವಂತ ವಿದ್ಯಾರ್ಥಿನಿ ನಿವೇದಿತಾ. ಅವರ ಮಾರ್ಕ್ಸ್ ಕಾರ್ಡ್ಗಳನ್ನ ಗಮನಿಸಬಹುದು ಇವತ್ತು ಹೊರಗೆ ಬಂದಿರೋದು. ಇನ್ನು ಮುಂದುವರೆದಂತೆ ಚಿಕ್ಕೋಡಿಯ ಪ್ರಾರ್ಥನಾಗೂ ಕೂಡ 625ಕ್ಕೆ 625 ಅಂಕಗಳು ಬಂದಿದೆ. ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ. ಅಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಾರ್ಥನಾ ಬಿರಾದರ್ ಅವರು ಕೂಡ ಒಂದು ಸಾಧನೆ ಮಾಡಿದ್ದಾರೆ. ಅವರಿಗೂ ಕೂಡ ಔಟ್ ಆಫ್ ಮಾರ್ಕ್ಸ್ಗಳು ಬಂದಿದೆ. ರಾಜ್ಯದಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಗ್ರಾಮೀಣ ಪ್ರತಿಭೆ, ರೈತಾಪಿ ವರ್ಗದಿಂದ ಬಂದಿರುವಂತಹ ವಿದ್ಯಾರ್ಥಿನಿ ಪ್ರಾರ್ಥನಾ ಅಂತ ಈಗ ಉತ್ತಮವಾದಂಥ ಸಾಧನೆ ಮಾಡಿದ್ದಾರೆ. ಭವಿಷ್ಯದಲ್ಲೂ ಕೂಡ ಮತ್ತಷ್ಟು ಓದುವ ಅನೇಕ ಕನಸುಗಳನ್ನ ಹೊತ್ತಿದ್ದಾರೆ. ಈಗ ಶುಭಾಶಯಗಳ ಒಂದು ದೊಡ್ಡ ಮಟ್ಟದ ಕಂಗ್ರ್ಯಾಚುಲೇಷನ್ ಜೊತೆಯಲ್ಲಿ ಸಂಭ್ರಮವೇ ಮನೆ ಮಾಡಿದೆ. ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರ 620 ಮೇಲೆ ಬರ್ಬೋದು ಅಂತ ಐತ್ರಿ. ಕರೆ 625ಕ್ಕೆ 625 ಬರ್ತಂತ ನಿರೀಕ್ಷೆ ಮಾಡಿದ್ವಿ ಸರ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಸಾಧನೆ ಮಾಡುವಲ್ಲಿ ಏನು ಹಿಂದೆ ಸರಿದಿಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಏನಿದೆ, ಸರ್ಕಾರಿ ಶಾಲೆಯನ್ನು ಸ್ವಲ್ಪ ಮುರಿತಕ್ಕಂಥ ವ್ಯವಸ್ಥೆ ಇದೆ ಸರ್. ಎಲ್ಲರೂ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವತಃ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ನನ್ನದೇ ಶಾಲೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡು ನನ್ನ ಮಗಳು ಈ ರೀತಿ ಒಂದು ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇದರಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಮುಂಜೇಸರಾಗಿರ್ಬೋದು, ಪ್ರತಿಯೊಬ್ಬರ ಪ್ರೋತ್ಸಾಹ ಸಹಾಯ ಸಹಕಾರದಿಂದ ನನ್ನ ಮಗಳು ಇವತ್ತು ರಾಜ್ಯದಲ್ಲಿ ಟಾಪರ್ ಆಗಿ ಹೊರಹೊಮ್ಮಲಿಕ್ಕೆ ಸಹಾಯಕವಾಗಿದೆ ಅಂತಕ್ಕಂಥ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ನಾವು ಹೇಳಬೇಕಾಗಿತ್ತಂದ್ರೆ ಖಾಸಗಿ ಶಾಲೆಗಳಲ್ಲಿ ನಾವು ಕೇವಲ ಶಾಲೆಗಳ ಹೊರನೋಟಕ್ಕೆ ಮಾತ್ರ ಮರಳಾಗ್ತೀವಿ. ಆದರೆ ನಿಜವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂತಹ ಸ್ಪರ್ಧಾತ್ಮಕ. ಇನ್ನು ಮುಂದುವರೆದಂತೆ ಚಿಕ್ಕಮಗಳೂರಿನಲ್ಲಿ 625ಕ್ಕೆ 603 ಅಂಕವನ್ನ ಪಡೆದಿದ್ದಾರೆ ರಶ್ಮಿ ಎನ್ನುವಂತ ವಿದ್ಯಾರ್ಥಿನಿ. ಇವರು ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇದು ಈ ಗಿರಿಪುರದ ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆಯಾಗಿತ್ತು. ಲಕ್ಷ್ಮೀಕಾಂತ್ ಹಾಗೂ ಸೌಮ್ಯ ದಂಪತಿಯ ಪುತ್ರಿ ರಶ್ಮಿ 625ಕ್ಕೆ 583 ಅಂಕವನ್ನ ಗಾನವಿ ಹೆಚ್ಚನ್ ಅವರು ಕೂಡ ಪಡ್ಕೊಂಡಿದ್ದಾರೆ. 625ಕ್ಕೆ 583 ಅಂಕವನ್ನ ಗಾನವಿಯವರು ಪಡ್ಕೊಂಡು ನಿಜಕ್ಕೂ ಈ ವಿದ್ಯಾರ್ಥಿಗಳ ಸಾಧನೆಗಳನ್ನ ಪ್ರಶಂಸಿಸ್ತಾ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕಡೂರು ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆ. ನಮ್ಮ ಶಾಲೆಯಲ್ಲಿ ಈ ವರ್ಷದ ಒಂದು SSLC ಫಲಿತಾಂಶ ಭಾಳ ಉತ್ತಮವಾಗಿ ಬಂದಿದೆ. ಒಟ್ಟು 44 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು 44 ವಿದ್ಯಾರ್ಥಿಗಳು ಸಹ ಪಾಸಾಗಿರ್ತಾರೆ. ಅವುಗಳಲ್ಲಿ ಒಟ್ಟು 14 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ, 21 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರ್ತಾರೆ, 7 ಮಕ್ಕಳು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿರ್ತಾರೆ. ಸೊ ಈ ಒಂದು ಫಲಿತಾಂಶಕ್ಕೆ ಸಹಕರಿಸಿದಂತಹ ಎಲ್ಲ ಪೋಷಕರಿಗೂ ಹಾಗೂ ಹೈಯೆಸ್ಟ್ ಅಂಕಗಳನ್ನ ಪಡೆದುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ಸಂಸ್ಥೆ ಜ್ಞಾನದೀಪ ವಿದ್ಯಾಸಂಸ್ಥೆ ಕಿಯಾಪುರದ. ನನ್ನ ಹೆಸರು ರಶ್ಮಿ ಎಸ್. ನಾನು ಕಡೂರು ತಾಲೂಕಿನ ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆ ಗಿರಿಯಾಪುರದಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಈ ವರ್ಷದ SSLC ಪರೀಕ್ಷೆಯಲ್ಲಿ 96.48% ಅನ್ನು ಗಳಿಸಿರುತ್ತೇನೆ. ಇದಕ್ಕೆ ಕಾರಣರಾದ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು, ಶಿಕ್ಷಕ ವೃಂದದವರು ಹಾಗೂ ನನ್ನ ಪೋಷಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.